ಅಜ್ಜಿ ಚಿನ್ನಮ್ಮ ಅವರ ಅಂತ್ಯಕ್ರಿಯೆಗೆ ಬರಲ್ಲ ಪ್ರಜ್ವಲ್ ರೇವಣ್ಣ. ವಿಡಿಯೋ ಕಾನ್ಫರೆನ್ಸ್ನ ಮೂಲಕ ಅಂತ್ಯಕ್ರಿಯೆಯಲ್ಲಿ ಪ್ರಜ್ವಲ್ ರೇವಣ್ಣ ಅಜ್ಜಿ ಚೆನ್ನಮ್ಮ ಅವರ ಅಂತ್ಯಕ್ರಿಯೆಗೆ ಬರಲ್ಲ ಪ್ರಜ್ವಲ್ ರೇವಣ್ಣ. ವಿಡಿಯೋ ಕಾನ್ಫರೆನ್ಸ್ನ ಮೂಲಕ ಅಂತ್ಯಕ್ರಿಯೆಯಲ್ಲಿ ಪ್ರಜ್ವಲ್ ರೇವಣ್ಣ ಪ್ರಜ್ವಲ್ಗೆ ಅರ್ಜಿ ಸಲ್ಲಿಸಿದಂತಹ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ ಪ್ರಜ್ವಲ್ ರೇವಣ್ಣ ಜೈಲಿನಿಂದಲೇ ಅಜ್ಜಿ ಚೆನ್ನಮ್ಮಗೆ ನಮನವನ್ನ ಸಲ್ಲಿಕೆ ಮಾಡಿದ್ದಾರೆ. ಅಂತ್ಯ ಸಂಸ್ಕಾರ ವೀಕ್ಷಣೆಗೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ವಿಡಿಯೋ ಕಾನ್ಫರೆನ್ಸ್ನ ಮೂಲಕ ವೀಕ್ಷಣೆಗೆ ಪೊಲೀಸರು ಅನುಮತಿಯನ್ನ ನೀಡ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣ ಅವರು ಅರ್ಜಿಯನ್ನು ಸಲ್ಲಿಸಿದ್ರು ಪೆರೋಲ್ನ ಮೂಲಕ ಹೊರಗಡೆ ಬರಬೇಕು ಅಂತ ಹೇಳಿ. ಆದರೆ ಅದಾಗಿಲ್ಲ, ಪೆರೋಲ್ ಕೊಟ್ಟಿಲ್ಲ ಅವ್ರಿಗೆ. ಸೊ ಈಗ ಅಜ್ಜಿಯ ಅಂತ್ಯ ಸಂಸ್ಕಾರವನ್ನು ವಿಡಿಯೋ ಕಾನ್ಫರೆನ್ಸ್ನ ಮೂಲಕ ಅವ್ರು ನೋಡ್ತಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅವರು ನಮನವನ್ನು ಸಲ್ಲಿಕೆ ಮಾಡಲಿದ್ದಾರೆ. ದೊಡ್ಡ ಟಿವಿ ಹಾಕಿದ್ರು ಆಗ್ತಿತ್ತು, ಆದರೂ ವಿಡಿಯೋ ಕಾನ್ಫರೆನ್ಸ್. ಅಜ್ಜಿ ಚೆನ್ನಮ್ಮ ಅವರ ಅಂತ್ಯಕ್ರಿಯೆಗೆ ಬರಲ್ಲ ಪ್ರಜ್ವಲ್ ರೇವಣ್ಣ. ವಿಡಿಯೋ ಕಾನ್ಫರೆನ್ಸ್ನ ಮೂಲಕ ಪ್ರಜ್ವಲ್ ರೇವಣ್ಣ ಅದನ್ನು ನೋಡ್ತಾರೆ. ಅವರಿಗೂ ಆಸೆ ಇತ್ತೇನೋ ಪಾಪ ಅಜ್ಜಿ ನೋಡಬೇಕು ಕೊನೆ ಕ್ಷಣದಲ್ಲಾದ್ರು ಅಂತೇಳಿ. ಯಾಕಂದರೆ ರೇವಣ್ಣಗೆ ಅಮ್ಮ ಅಂತಂದರೆ ತುಂಬ ಇಷ್ಟ. ಆ ಅಮ್ಮ ಅಂತಂದರೆ ಅವರಿಗೆ ಎಲ್ಲರಿಗಿಂತನೂ ಇಷ್ಟ ಆಗ್ತಾಯಿತ್ತು. ಸೊ ಅದೇ ಕಾರಣಕ್ಕಾಗಿ ಅವರನ್ನು ನೋಡಬೇಕು ಅಂತ ಹೇಳಿ ಆಸೆ ಬಿದ್ದಿದ್ರು ಏನು ಪ್ರಜ್ವಲ್ ರೇವಣ್ಣ ಅವರು. ಆದರೆ ಅವರು ಮಾಡಿರೋ ಘನಕಾರ್ಯದಿಂದಾಗಿ ಬರೋಕ್ಕಾಗಲ್ಲ, ಜೈಲಿನಲ್ಲಿ ಇರಬೇಕಾಗತ್ತೆ. ವಿಡಿಯೋ ಕಾನ್ಫರೆನ್ಸ್ನ ಮೂಲಕ ಅವರು ಈಗ ಅರ್ಜಿಗೆ ನಮನವನ್ನು ಸಲ್ಲಿಕೆ ಮಾಡಲಿದ್ದಾರೆ. ಗೊತ್ತಿಲ್ಲ, ಪೆರೋಲ್ಗೆ ಅರ್ಜಿ ಸಲ್ಲಿಕೆ ಮಾಡಿದ್ರು, ಆದರೆ ಅವರು ಅದನ್ನು ಅಗ್ರಿ ಮಾಡಿಲ್ಲ. ಸೊ ಈಗ ಅವರು ವಿಡಿಯೋ ಕಾನ್ಫರೆನ್ಸ್ನ ಮೂಲಕ ಮಾತಾಡಬೇಕಾಗತ್ತೆ. ಟಿ ವಿ ಇರುತ್ತೆ, ನೋಡ್ತಾ ಇರ್ತಾರೆ ಅಜ್ಜಿಯ ಅಂತ್ಯ ಸಂಸ್ಕಾರ ಯಾವ ರೀತಿ ಆಗುತ್ತೆ ಅಂತ ಹೇಳಿ. ಪೊಲೀಸ್ ಅಧಿಕಾರಿಗಳು ಈಗ ವಿಡಿಯೋ ಕಾನ್ಫರೆನ್ಸ್ಗೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಮನವನ್ನು ಕೂಡ ಸಲ್ಲಿಕೆ ಮಾಡ್ತಾರೆ. ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ ಪ್ರಜ್ವಲ್ ರೇವಣ್ಣ ಪೆರೋಲ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು ಕೂಡ ಅವ್ರಿಗೆ ಪೆರೋಲ್ ಸಿಕ್ಕಿಲ್ಲ. ಜೈಲಿನಿಂದಲೇ ಅಜ್ಜಿ ಚೆನ್ನಮ್ಮ ಅಂತ್ಯ ಸಂಸ್ಕಾರ ವೀಕ್ಷಣೆಗೆ ವ್ಯವಸ್ಥೆ ಮಾಡಲಾಗಿದೆ. ವಿಡಿಯೋ ಕಾನ್ಫರೆನ್ಸ್ನ ಮೂಲಕ ವೀಕ್ಷಣೆಗೆ ಪೊಲೀಸರು ಮನವಿ